ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಮಾಡ್ತಾ ಉದ್ದೇಶ ಏನಪ್ಪಾ ಅಂದ್ರೆ ಸ್ಮಾರ್ಟ್ ಮೀಟರ್ ಬಗ್ಗೆ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ. ಸ್ಮಾರ್ಟ್ ಮೀಟರ್ ಇನ್ಸ್ಟಾಲ್ ಆದ್ಮೇಲೆ ಮೀಟರ್ ರೀಡರ್ ಬಿಲ್ ಕೊಡಕ್ಕೆ ಬರ್ತಾ ಇಲ್ಲ. ಆಮೇಲೆ ಅದ್ರ ಬಿಲ್ ಯಾವ ತರ ಕಟ್ಟೋದು, ನಿಮ್ದು ಕನ್ಸಂಪ್ಷನ್ ಯಾವ ತರ ನೋಡೋದು ಅಂತ ಸುಮಾರು ಜನ ಕಮೆಂಟ್ ಮಾಡು ಕೇಳ್ತಾ ಇದ್ರಿ. ಹಾಗೆ ಬಿಲ್ ಕೊಡಕ್ಕೆ ಹೋದಾಗ ನಾವೆಲ್ಲರೂ ಬೇರೆ ಕಡೆ ಕೆಲ್ಸಕ್ಕೆ ಹೋದಾಗ್ಲೂ ಸುಮಾರು ಜನ ಕೇಳ್ತಾ ಇದ್ರಿ. ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆನೇ ತಿಳಿಸ್ಕೊಡ್ತೀನಿ. ಸ್ಮಾರ್ಟ್ ಮೀಟ್ರ್ ಬಗ್ಗೆ ತುಂಬ ಕನ್ಫ್ಯೂಷನ್ಸ್ ಇದೆ ಜನಗಳಿಗೆ. ಯಾವ ಥರಪ್ಪ ಅಂದರೆ ಸ್ಮಾರ್ಟ್ ಮೀಟ್ರ್ ಇನ್ಸ್ಟಾಲ್ ಆದಮೇಲೆ ಕರೆಂಟ್ ಬಿಲ್ ಕೊಡೋರೆ ಯಾರೂ ಬಂದಿಲ್ಲ ಸರ್, ಬಿಲ್ಲೇ ಸಿಗ್ತಾ ಇಲ್ಲ ನಮಗೆ, ಯಾವ ಅಪ್ಲಿಕೇಶನಲ್ಲಿ ನೋಡೋದು ಅಂತಲೂ ಗೊತ್ತಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ಫುಲ್ ಡೀಟೇಲ್ಡಾಗಿ ಹೇಳ್ತೀನಿ, ಬನ್ನಿ. ಸೊ ಇದೇ ಥರ KV ರಿಲೇಟೆಡ್ ಕಂಟೆಂಟ್ ಬೇಕು ಅಂದರೆ, ಇದೇ ಥರ KVಗೆ ಸಂಬಂಧಪಟ್ಟಂಥ ವಿಷಯಗಳನ್ನ ತಿಳ್ಕೊಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಮೊದಲನೇದಾಗಿ ಆ್ಯಂಡ್ರಾಯ್ಡ್ ಫೋನ್ ಆಗಿದ್ದರೆ ಪ್ಲೇಸ್ಟೋರಲ್ಲಿ, ಅದೇ ಥರ ಐಫೋನ್ ಆಗಿದ್ದರೆ ಆ್ಯಪ್ ಸ್ಟೋರಲ್ಲಿ ಸೆಸ್ಕ್ ಸ್ಮಾರ್ಟ್ ಮೀಟ್ರ್ ಅಂತ ಸರ್ಚ್ ಮಾಡಿ. ಅಲ್ಲಿ ಫಸ್ಟ್ ಒನ್ನೇ ಬರುತ್ತೆ ಸೆಸ್ಕ್ ಸ್ಮಾರ್ಟ್ ಮೀಟ್ರ್ ಅಂತ ಟೈಪ್ ಮಾಡಿದ್ರೆ. ಸೊ ನಾನಿಲ್ಲಿ ಸೆಸ್ಕಾಮ್ ಬಿಲ್ಲಿಂದ ಹೇಳ್ತಾ ಇರೋದ್ರಿಂದ ನೀವು ಸೆಸ್ಕ್ ಅಂತ ಸರ್ಚ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಮದು ಯಾವ ಕಂಪ್ನಿ ಬಿಲ್ ಇರುತ್ತೆ ನೀವು ನೋಡ್ಬಿಟ್ಟು ಸ್ಮಾರ್ಟ್ ಮೀಟ್ರ್ ಅಪ್ಲಿಕೇಶನ್ ಬೇಕು ಸರ್ಚ್ ಮಾಡಿ. ಬೆಸ್ಕಾಮ್ದಾಗಿದ್ದರೆ ಬೆಸ್ಕಾಮು, ಮೆಸ್ಕಾಮ್ದಾಗಿದ್ದರೆ ಮೆಸ್ಕಾಮು. ಸೊ ಆ ಥರ ಸರ್ಚ್ ಮಾಡಿ ಅಲ್ಲಿ ತೋರಿಸುತ್ತೆ, ಡಿಸ್ಪ್ಲೇ ಆಗುತ್ತೆ ನಿಮಗೆ ಆ್ಯಪ್. ನಿಮ್ಗೆ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ನನ್ನ ಚಾನಲಲ್ಲೇ ಇನ್ನೊಂದು ವೀಡಿಯೋ ಮಾಡಿ ಹಾಕಿದ್ದೀನಿ. ಕಂಪ್ನಿ ಬಿಲ್ ಯಾವ ಕಂಪ್ನಿಗೆ ಸೇರಿದ್ದು ಅಂತ ಯಾವ ಥರ ನೋಡೋದು ಅಂತ ಮೇನ್ ಹೆಡ್ಲೈನಲ್ಲಿ ಇರುತ್ತೆ. ಅಲ್ಲಿ ನೋಡ್ಬಿಟ್ಟು ನೀವು ನೋಡ್ಕೋಬೋದು ನಿಮ್ಮ ಬಿಲ್ ಯಾವ ಕಂಪನಿಗೆ ಸೇರಿದ್ದು ಅಂತ. ಸೊ ಎಲ್ಲ ಮೆಸ್ಕಾಮು, ಬೆಸ್ಕಾಮು, ಎಸ್ಕಾಮು, ಆಮೇಲೆ ಸೆಸ್ಕಾಮು 4 ಕಂಪನಿಗಳದ್ದು ಸ್ಮಾರ್ಟ್ ಮೀಟ್ರ್ ಅಪ್ಲಿಕೇಶನ್ ಇದೆ ಆ್ಯಪ್ ಸ್ಟೋರಲ್ಲಿ ಮತ್ತು ಪ್ಲೇಸ್ಟೋರಲ್ಲಿ. ಇಲ್ಲೇನಪ್ಪ ಅಂದರೆ ಜೆಸ್ಕಾಮ್ದು ಒಂದು ಸ್ಮಾರ್ಟ್ ಮೀಟ್ರ್ ಅಪ್ಲಿಕೇಶನ್ ಸಿಗ್ತಾ ಇಲ್ಲ. ಸೊ ಅದನ್ನು ಬಿಟ್ಟು ಇನ್ನೆಲ್ಲ ಕಂಪನಿಗಳದ್ದು ಇಲ್ಲೇ ಇದೆ ಸ್ಮಾರ್ಟ್ ಮೀಟ್ರ್ ಅಪ್ಲಿಕೇಶನ್ನು. ಸೊ ನಾನು ನಿಮ್ಗೀಗ ಸೆಸ್ಕಾಮ್ದು ತೋರಿಸ್ತಾ ಇದ್ದೀನಲ್ವ, ಸೆಸ್ಕು ಸ್ಮಾರ್ಟ್ ಮೀಟ್ರ್ ಅಂತ ಸರ್ಚ್ ಮಾಡಿದ್ರೆ ಅಲ್ಲಿ ಬರುತ್ತೆ ನಿಮಗೆ ಸೆಸ್ಕಾಮ್ದು. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ, ಅದಕ್ಕೆ ಓಪನ್ ಅಂತ ಬರ್ತಾ ಇದೆ. ಸ್ನೇಹಿತರೆ, ನಾನು ಮೊದಲೇ ಲಾಗಿನ್ ಆಗಿರೋದ್ರಿಂದ ನಾನು ಡೀಟೇಲ್ಸ್ ಇಲ್ಲಿ ತೋರಿಸ್ತಾ ಇದೆ. ನೀವು ಫಸ್ಟ್ ಟೈಮ್ ಏನಾರು ರಿಜಿಸ್ಟರ್ ಮಾಡಬೇಕು ಅಂದರೆ ಇಲ್ಲಿ ಇದೆ ನೋಡಿ, ನೋಂದಾಯಿಸಿ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಷ್ಟು ಡೀಟೇಲ್ಸ್ ಕೇಳುತ್ತೆ, ಹೆಸರು, ಫೋನ್ ನಂಬರು, ಬಳಕೆದಾರರ ವಿವರ, ಇದೆಲ್ಲ ಒಂದೊಂದಾಗೆ ಫಿಲ್ ಮಾಡ್ತಾ ಹೋಗಿ. ಹಾಗೆ ಕೆಲವೊಂದಿಷ್ಟು ಜನಕ್ಕೆ ಡೌಟ್ ಇರುತ್ತೆ, ಇಲ್ಲಿ ಓನರ್ ನಂಬರ್ ಹಾಕ್ಬೇಕಾ ನಮ್ಮ ನಂಬರ್ ಹಾಕ್ಬೇಕಾ ಅಂತ. ಇದು ಯಾರು ಯೂಸ್ ಮಾಡ್ತಿದ್ದೀರಾ ಈ ಮೀಟ್ರು ಪ್ರೆಸೆಂಟ್, ಬಾಡಿಗೆಯವರು ಇದ್ದರೆ ಬಾಡಿಗೆಯವರು, ಓನರ್ ಇದ್ದರೆ ಓನರು, ಅವರು ಇಲ್ಲಿ ಅವ್ರ ಫೋನ್ ನಂಬರ್ ಹಾಕ್ಬಿಟ್ಟು ರಿಜಿಸ್ಟರ್ ಮಾಡ್ಕೋಬೋದು. ರಿಜಿಸ್ಟರ್ ಮಾಡೋಕ್ಕೆ ಯಾರು ಬೇಕಾದರೂ ನಂಬರ್ ಹಾಕಿ ರಿಜಿಸ್ಟರ್ ಮಾಡ್ಬೋದು. ಹಾಗೆ ನಿಮ್ಮ ಮೊಬೈಲ್ ನಂಬರಲ್ಲಿ ಯೂಸರ್ ನೇಮ್ ಆಗಿರುತ್ತೆ. ಆಮೇಲೆ ಲಾಗಿನ್ ಪೋರ್ಟಲಲ್ಲಿ ಅದನ್ನೇ ಎಂಟ್ರಿ ಮಾಡಬೇಕು ನೀವು. ಆಮೇಲೆ ನಾನು ಷರತ್ತುಗಳು ಮತ್ತು ನಿಯಮಗಳು ಮತ್ತು ಗೌಪ್ಯತೆ ನೀತಿ ಒಪ್ಪಿರುತ್ತೇನೆ ಆ ಬಾಕ್ಸ್ ಟಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಹೋಗುತ್ತೆ. ಅದಾದಮೇಲೆ ವೆರಿಫೈ ಇಮೇಲ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೇಲ್ಗೆ ಒಂದು OTP ಬಂದಿರುತ್ತೆ. ಆ OTPನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಆ OTP ಬಂದಾದಮೇಲೆ ಎಂಟ್ರಿ ಮಾಡಿದ್ಮೇಲೆ ನೆಕ್ಸ್ಟು ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಗ್ರೀನ್ ಟಿಕ್ ಬರುತ್ತೆ. ನಿಮ್ಮ ಇಮೇಲ್ ಪಕ್ಕ ಈ ಥರ ಗ್ರೀನ್ ಟಿಕ್ ಬರುತ್ತೆ. ಆ ಥರ ಬಂದಿದೆ ಅಂದರೆ ನಿಮ್ಮದು ಇಮೇಲ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಇನ್ನು ನೆಕ್ಸ್ಟು ರಿಜಿಸ್ಟರ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ನಿಮಗೊಂದು ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTP ಎಂಟ್ರಿ ಮಾಡಿದ್ಮೇಲೆ ಮತ್ತೆ ನಿಮ್ಮನ್ನು ಲಾಗಿನ್ ಪೋರ್ಟಲ್ ಕರ್ಕೋಗುತ್ತೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಡೀ ಗ್ರಾಹಕರ ಸಂಖ್ಯೆ ಅದೆಲ್ಲ ಕೇಳುತ್ತೆ. ಗ್ರಾಹಕರ ಸಂಖ್ಯೆ ಎಲ್ಲಿರುತ್ತಪ್ಪ ಅಂದರೆ ಅದು ನಿಮ್ಮ ಮೀಟ್ರು ಬಾಕ್ಸ್ ಇರುತ್ತಲ್ಲ, ಮೀಟ್ರ್ ಬಾಕ್ಸ್ ಮೇಲೆ ಇರುತ್ತೆ ನೋಡಿ. ಸ್ನೇಹಿತರೆ, ನಿಮ್ಗೆ ಇಲ್ಲಿ ಕಾಣಿಸ್ತಿರ್ಬೋದು ಅಕೌಂಟ್ ID ಅಂತಿದೆಯಲ್ಲ, ಇದೇ ಗ್ರಾಹಕರ ಸಂಖ್ಯೆ. ಇದನ್ನೇ ನೀವು ಅಲ್ಲಿ ಗ್ರಾಹಕರ ಸಂಖ್ಯೆ ಕಾಲಮಲ್ಲಿ ಫಿಲ್ ಮಾಡಬೇಕು. ಇದನ್ನು ಫಿಲ್ ಮಾಡಿದ್ರೆ ಸಾಕು, ಅದೇ ಆಟೋಮೆಟಿಕ್ ಡೀಟೇಲ್ಸ್ ಎಲ್ಲ ಫೆಚ್ಚಾಗಿ ಬರುತ್ತೆ. ಸ್ನೇಹಿತರೆ, ಅಕೌಂಟ್ ID ಎಂಟ್ರಿ ಮಾಡ್ತಿದ್ದಂಗೆ ಇಲ್ಲಿ ಓನರ್ ನೇಮು, ಆಮೇಲೆ ಯಾವ ಸಬ್ ಡಿವಿಷನ್ ಅಂತೆಲ್ಲ ಬರುತ್ತೆ. ಆಮೇಲೆ ಟಿಪಿನ್ನು ಓನರ್ ಫೋನ್ ನಂಬರ್ಗೆ ಹೋಗುತ್ತೆ. ಯಾರ ನಂಬರ್ ಯಾರ ಫೋನ್ ನಂಬರ್ಗೆ ಇಶ್ಯೂ ಆಗಿರುತ್ತೆ ಓನರ್ಗೆ ಅವ್ರಿಗೆ ಹೋಗುತ್ತೆ. OTP ಎಂಟ್ರಿ ಮಾಡ್ತಿದ್ದಂಗೆ ಇಲ್ಲಿ ಖಾತೆ ಸೇರಿಸಿ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಬೇಕು. ಅದು ಮಾಡಿದ್ಮೇಲೆ ಮತ್ತೆ ಇಲ್ಲಿ ಥರ ಲಾಗಿನ್ ಪೋರ್ಟಲಿಗೆ ಬರುತ್ತೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಲೋಡ್ ಆಗುತ್ತೆ. ಲೋಡ್ ಆಗಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ನಿಮ್ಮದು ಡೀಟೇಲ್ಸ್ ಏನೇನಿದೆ ಕಂಪ್ಲೀಟ್, ನಿಮ್ಮ ಮೀಟ್ರ್ ಡೀಟೇಲ್ಸು, ನಿಮ್ಮದು ಎಷ್ಟು ಯೂಸ್ ಆಗಿದೆ, ಕನ್ಸಂಪ್ಷನ್ ಎಷ್ಟು, ಎಲ್ಲ ಡೀಟೇಲ್ಸ್ ಇಲ್ಲಿ ಬಂದಿರುತ್ತೆ. ಸ್ನೇಹಿತರೆ, ನೀವು ಬೇಕಿದ್ರೆ ಇಲ್ಲಿ ಬಿಲ್ಲು ಡೌನ್ಲೋಡ್ ಮಾಡ್ಕೋಬೋದು. ಬಿಲ್ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಸ್ನೇಹಿತರೆ, ನಿಮ್ಮ ಬಿಲ್ಲು ಆ ತಿಂಗಳ ಬಿಲ್ ಏನಿದೆ ಅದೆಲ್ಲ ಈ ಥರ ಬರುತ್ತೆ, ನೀವು ನೋಡ್ತಿರ್ಬೋದು. ಅದೇ ಥರ ನೆಕ್ಸ್ಟು ನೀವು ಬ್ಯಾಕ್ ಹೋದರೆ ಇಲ್ಲಿ ನೋಡಿ ವೋಲ್ಟೇಜು, ನಿಮ್ಮ ಮನೇಲಿ ಎಷ್ಟು ವೋಲ್ಟೇಜ್ ಇದೆ, ಆಮೇಲೆ ಎಷ್ಟು BMD ರೆಕಾರ್ಡ್ ಆಗ್ತಾಯಿದೆ, ಎಷ್ಟು ಕಿಲೋವ್ಯಾಟ್ ಇದೆ, ಎಷ್ಟು KVH ಇದೆ, ಅದೆಲ್ಲ ತೋರಿಸುತ್ತೆ ಇಲ್ಲಿ. ಇನ್ನು ನೆಕ್ಸ್ಟು ಪ್ರೀವಿಯಸ್ ಡೇದು ಕನ್ಸಂಪ್ಷನ್ನು ಗ್ರಾಫಲ್ಲಿ ತೋರಿಸಿದ್ದಾರೆ ಇಲ್ಲಿ, ಅದು ನೀವು ನೋಡ್ಬೋದು, ಇಲ್ಲಿ ಗಮನಿಸ್ಬೋದು. ಅದೇ ಥರ ಇನ್ನು ಕೆಳಗಡೆ ಕನ್ಸ್ಯೂಮರ್ ಡೀಟೇಲ್ಸ್ ಎಲ್ಲ ಇದೆ, ಕನ್ಸ್ಯೂಮರ್ ID, ಗ್ರಾಹಕರ ಹೆಸರು ಅದೆಲ್ಲ ಇದೆ. ಸ್ನೇಹಿತರೆ, ಇಲ್ಲಿ ಕೆಳಗಡೆ ಗಮನಿಸ್ಬೋದು ಪಾವತಿ ಇತಿಹಾಸ ಅಂತ. ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಪೇಮೆಂಟ್ ಹಿಸ್ಟ್ರಿ ಏನಿದೆ, ಲಾಸ್ಟ್ ಟೈಮ್ ಏನಾರು ಇಲ್ಲಿ ಕಟ್ಟಿದ್ರೆ ಆ್ಯಪಲ್ಲಿ ಅದಿಲ್ಲಿ ತೋರಿಸುತ್ತೆ. ಇನ್ನು ನೆಕ್ಸ್ಟು ಅದೇ ಥರ ಬ್ಯಾಕ್ ಬಂದರೆ ನೆಕ್ಸ್ಟು ವಿಶ್ಲೇಷಣೆ. ಇಲ್ಲಿ ಏನಿರುತ್ತಪ್ಪ ಅಂದರೆ ನಿಮ್ಮದು ರೀಡಿಂಗು, ಯಾವ್ಯಾವ ದಿನ ಎಷ್ಟೆಷ್ಟು ಯೂಸ್ ಆಯಿತು, ಯಾವ್ಯಾವ ವಾರ ಎಷ್ಟೆಷ್ಟು ಯೂಸ್ ಆಯಿತು, ತಿಂಗಳು ಎಷ್ಟು ಯೂಸ್ ಆಯಿತು, ಎಲ್ಲ ಡೀಟೇಲ್ಸ್ ಇಲ್ಲಿರುತ್ತೆ. ಸೊ ನೀವು ನೋಡ್ತಿರ್ಬೋದು
ಪ್ರತಿ ದಿನದ್ದು ಇಲ್ಲಿ ರೀಡಿಂಗು ಇದೆ. ಒಂದು ದಿನಕ್ಕೆ ಎಷ್ಟು ಯೂಸ್ ಆಗಿದೆ, ಎಷ್ಟು ಕನ್ಸಂಪ್ಷನ್ ಬಂದಿದೆ ಅನ್ನೋದು ಟೋಟಲ್ ಇಲ್ಲಿರುತ್ತೆ. ನೆಕ್ಸ್ಟು ವೀಕ್ಲಿ ರೀಡಿಂಗು ನೀವು ನೋಡ್ಬೋದು. ಎವ್ರಿ ವೀಕ್ ಎಷ್ಟು ಯೂಸ್ ಮಾಡ್ತಿದ್ದೀವಿ, ಎಷ್ಟು ಕನ್ಸಂಪ್ಷನ್ ಬರ್ತಾಯಿದೆ ಅನ್ನೋದು ಇಲ್ಲಿ ನೋಡ್ಕೋಬೋದು. ನೆಕ್ಸ್ಟು ಲೋಡ್ ಪ್ರೊಫೈಲ್ ಅಂದರೆ ನೀವು ಎಷ್ಟು ಲೋಡ್ ಯೂಸ್ ಮಾಡ್ತಾಯಿದ್ದೀರಾ, ಎಷ್ಟು ಕಿಲೋವ್ಯಾಟ್ ಯೂಸ್ ಮಾಡ್ತಾಯಿದ್ದೀರಾ ಅನ್ನೋದ್ರದ್ದು ಇಲ್ಲಿ ಡೀಟೇಲ್ಸ್ ಇರುತ್ತೆ. ಸ್ನೇಹಿತರೆ, ಈ ಆ್ಯಪಲ್ಲಿ ಪ್ರತಿ ಗಂಟೆ, ಪ್ರತಿ ವಾರದ್ದು, ಪ್ರತಿ ತಿಂಗಳದ್ದು ರೀಡಿಂಗ್ ತೋರಿಸೋದ್ರಿಂದ ಏನು ಅಡ್ವಾಂಟೇಜ್ ಅಂದರೆ ನಿಮ್ಮ ಮನೆ ರೀಡಿಂಗ್ನ ನೀವೇ ಮಾನಿಟರ್ ಮಾಡ್ಬೋದು. ಇವಾಗ ಎಷ್ಟು ಉರಿಸಿದ್ದೀನಿ, ನಾಳೆಗೆ ಎಷ್ಟು ಉರಿಸ್ತೀನಿ, ನಾಡಿದ್ದು ಎಷ್ಟು ಉರಿಸ್ತೀನಿ. ಸ್ನೇಹಿತರೆ, ನಿಮ್ಮ ಮನೆಗೆ ಎಷ್ಟು ಯೂಸ್ ಆಗ್ತಿದೆ ಕರೆಂಟು ಅನ್ನೋದ್ರದ್ದು ಎಲ್ಲ ಡೀಟೇಲ್ಸು ನಿಮ್ಮ ಕೈಲೇ ಇರುತ್ತೆ. ಯಾವಾಗ ಬೇಕಾದ್ರೂ ನೋಡ್ಕೋಬೋದು. ಸ್ನೇಹಿತರೆ, ಅಪ್ಲಿಕೇಶನಲ್ಲಿ ಬಿಲ್ ಪೇಮೆಂಟ್ ಮಾಡಬೇಕು ಅಂದರೆ ರೀಚಾರ್ಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಈ ಥರ ಒಂದು ಕ್ಯಾಪ್ಚಾ ಕೇಳುತ್ತೆ. ಆ ಕ್ಯಾಪ್ಚಾ ಎಂಟ್ರಿ ಮಾಡಿದ್ರೆ ಸಾಕು, ನೀವು ಇಲ್ಲಿ AST ಕಟ್ಬೋದು, ಕರೆಂಟ್ ಬಿಲ್ ಕಟ್ಬೋದು, ಎಲ್ಲ ಇಲ್ಲೇ ಕಟ್ಬೋದು. ಸೊ ಅದೇ ಥರ ನಿಮ್ದು ಎಷ್ಟು ಡ್ಯೂ ಇದೆ ಅನ್ನೋದು ಇಲ್ಲಿ ತೋರಿಸುತ್ತೆ. ನೀವು ಅದೇ ಥರ ನೆಕ್ಸ್ಟು ಡ್ರ್ಯಾಗ್ ಮಾಡ್ತಾ ಹೋದರೆ ಲಾಸ್ಟಲ್ಲಿ ಒಂದು ಬಾಕ್ಸ್ ಬರುತ್ತೆ ನೋಡಿ, ಅದನ್ನು ಟಿಕ್ ಮಾಡಿದ್ರೆ ನಿಮ್ಮದು ಪೇಮೆಂಟ್ನ ಈಸಿಯಾಗಿ ಮಾಡ್ಬೋದು. ನೀವು ಇಲ್ಲೇ ಪೇಮೆಂಟ್ ಮಾಡ್ಬೋದು. ಡೆಪಾಸಿಟ್ ಆಗಿರ್ಬೋದು, ಕರೆಂಟ್ ಬಿಲ್ನಾಗಿರ್ಬೋದು, ಎಲ್ಲನೂ ಇಲ್ಲೇ ಕಟ್ಬೋದು. ಸೊ ನೆಕ್ಸ್ಟ್ ಆಪ್ಷನ್ ಬಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಓನರ್ಸ್ ಡೀಟೇಲ್ಸ್ ಬರುತ್ತೆ. ಅವ್ರದ್ದು ಅಕೌಂಟ್ ID, ಮೀಟ್ರ್ ಸೀರಿಯಲ್ ನಂಬರು, ಪೋಸ್ಟ್ ಪೇಡಾ, ಪ್ರೀಪೇಡಾ, ಆಮೇಲೆ ಅದೇ ಥರ ಅವ್ರ ಸ್ಯಾಂಕ್ಷನ್ ಲೋಡು, ಆಮೇಲೆ ಅವ್ರದ್ದು ಅಡ್ರೆಸ್ಸು, ಯಾವ ಡಿವಿಷನಿಗೆ ಬರುತ್ತೆ, ಆಮೇಲೆ ಲಾಸ್ಟ್ ಅವ್ರ ಮೀಟ್ ರೀಡಿಂಗ್ ಯಾವ ಟೈಮಲ್ಲಿ ಆಗಿದೆ ಎಲ್ಲ. ಸೊ ಡೀಟೇಲ್ಸ್ ಎಲ್ಲ ಇಲ್ಲಿ ಬರುತ್ತೆ. ಯಾವುದರಲ್ಲಿ ಪ್ರೊಫೈಲ್ ಆಪ್ಷನಲ್ಲಿ ಬಂದಿರುತ್ತೆ ಅವ್ರದ್ದು ಡೀಟೇಲ್ಸ್. ಸೊ ಸ್ನೇಹಿತರೆ, ಇಷ್ಟು ಈ ಅಪ್ಲಿಕೇಶನಲ್ಲಿ ಇರತಕ್ಕಂಥ ಒಂದು ಆಪ್ಷನ್ಗಳು. ಇದರಲ್ಲಿ ಏನಾದರೂ ನಿಮ್ಗೆ ಅರ್ಥ ಆಗದೆ ಇರೋದು, ಏನಾದರೂ ಡೌಟ್ಸ್ ಇದ್ದರೆ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ನೀವು ಬಿಲ್ ಪೇಮೆಂಟ್ ಮಾಡಬೇಕು ಅಂದರೆ ಈ ಆ್ಯಪಲ್ಲೂ ಮಾಡ್ಬೋದು, ಇಲ್ಲ ನಿಮ್ಮ ಅಕೌಂಟ್ ID ನಿಮ್ಗೆ ಗೊತ್ತಿದ್ದರೆ ನೀವು ಫೋನ್ಪೇನಲ್ಲೂ ಕಟ್ಬೋದು. ಯೂನಿಟ್ ಕನ್ಸಂಪ್ಷನು, ಬಳಕೆ ಎಷ್ಟಾಗಿದೆ, ಎಷ್ಟು ಯೂಸ್ ಮಾಡಿದ್ದೀವಿ ಅಂತ ನೋಡಬೇಕು ಅಂದರೆ ಇದೇ ಅಪ್ಲಿಕೇಶನ್ ಥ್ರೂನೇ ನೋಡ್ಬೇಕು ನೀವು, ಇನ್ನು ಬೇರೆ ಎಲ್ಲೂ ನೋಡೋಕ್ಕಾಗಲ್ಲ. ಸೊ ಕರೆಂಟ್ ಬಿಲ್ ಪೇಮೆಂಟ್ ಮಾಡೋಕ್ಕೆ ಈ ಅಪ್ಲಿಕೇಶನಲ್ಲೂ ಪೇಮೆಂಟ್ ಮಾಡ್ಬೋದು, ಇಲ್ಲ ಅಂದರೆ ಫೋನ್ಪೇ, ಗೂಗಲ್ ಪೇ, ಯಾವ್ದು ಬೇರೆ ಪ್ಲಾಟ್ಫಾರ್ಮ್ ಎಲ್ಲಿ ಬೇಕಾದರೂ ಪೇಮೆಂಟ್ ಮಾಡ್ಬೋದು. ಇದೇ ಥರ ನಿಮಗೆ KEBಗೆ ಸಂಬಂಧಪಟ್ಟಂಥದ್ದು ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ವೀಡಿಯೋ ಆ ಟಾಪಿಕ್ ಮೇಲೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.